ಬಿಷ್ಟಪ್ಪಯ್ಯನವರ ಗೋಪುರದ ಪಕ್ಕದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಈ ಒಂದು ಪ್ರಭಾತ ತೀರ್ಥ ಅಂತಕ್ಕಂತಹ ಪುಷ್ಕರಣಿ ಕಂಡು ಬಂದಿದೆ. ಇದು ಮುಚ್ಕೊಂಡಿತ್ತು. ಕಾಲಾನುಕ್ರಮದೊಳಗೆ ಇಲ್ಲಿ ಜನವಸತಿ ಇಲ್ಲದೆ ಹೋಗಿರೋದ್ರಿಂದ ಮತ್ತು ವಿಜಯನಗರ ಸಾಮ್ರಾಜ್ಯದ ನಾಶದ ನಂತರ ಇಲ್ಲಿ ನಿರ್ಮಾನುಷ ಪ್ರದೇಶ ಆಯ್ತಿದು. ಈ ಮೂಲೆಯಲ್ಲಿ ಕಸ ಅದು ಕಡ್ಡಿಗಳೆಲ್ಲ ಸೇರ್ಕೊಂಡು ಅದು ಮುಚ್ಕೊಳ್ತಾ ಹೋಗಿ ಸುಮಾರು ಒಂದು 2 ಅಡಿಯಷ್ಟು ಎತ್ತರ ಇದರ ಮೇಲೆ ಮಣ್ಣು ಸೇರ್ಕೊಂಡಿತ್ತು. ಇದನ್ನ ಕ್ಲೀನ್ ಮಾಡಿಸಿ ರೂಮ್ಗಳು ಕಟ್ಟಿದ್ರು. ಈಗ ರೂಮ್ಗಳನ್ನ ತೆಗೆದು ಇದನ್ನ ಸ್ವಚ್ಛ ಮಾಡಬೇಕನ್ನೋ ಸಮಯದಲ್ಲಿ ಈ ಪುಷ್ಕರಣಿ ಕಂಡು ಬಂದಿದೆ. ವಿಜಯನಗರ ಕಾಲದಲ್ಲಿ ಹರಿದು ಬರ್ತಕ್ಕಂತಹ ಕಾಲುವೆಯಿಂದ ಅದಕ್ಕೆ ನೀರಿನ ಸಂಪರ್ಕವನ್ನು ಕೊಟ್ಟು ಇಲ್ಲಿ ಬಂದಂತಹ ಯಾತ್ರಿಕರು ಕಾಲು ತೊಳ್ಕೊಂಡು ಪವಿತ್ರರಾಗಿ ದೇವಸ್ಥಾನದೊಳಗೆ ಹೋಗ್ಬೇಕನ್ನೋ ಉದ್ದೇಶ ಅವ್ರದ್ದು ಇರ್ತಿತ್ತು. ಅದಕ್ಕಾಗಿ ನಂದಿ ಮುಖದಿಂದ ಬರತಕ್ಕಂತಹ ನೀರನ್ನು ಅಲ್ಲಿ ಬರೋ ಹಾಗೆ ಮಾಡಿ ಕಾಲುವೆ ಹಿಂದೆ ಸಂಪರ್ಕ ಕೊಟ್ಟು ಆ ಕಾಲುವೆ ಮೂಲಕ ನೀರು ಬಂದು ಇದರಲ್ಲಿ ಬೀಳೋ ತರಹ ಮಾಡಿದ್ದಾರೆ. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ಪುಷ್ಕರಣಿಯ ಉತ್ತರ ಭಾಗದಲ್ಲಿ ತಾಂಡೇಶ್ವರ ದೇವಸ್ಥಾನ ಇದೆ. ತಾಂಡವೇಶ್ವರ ಶಿವ ತಾಂಡವ ನೃತ್ಯ ಆಡಿರೋದ್ರಿಂದ ತಾಂಡವ ನೃತ್ಯಕ್ಕೆ ಅದು ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಇದು ಕಪ್ಪು ಕಲ್ಲಿನ ಶಿಲೆಯನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನ. ಇದು ಕೂಡ ಒಂದು ಅರ್ಚಕರ ವಾಸವಾಗಿತ್ತು ಹಿಂದೆ. ರಕ್ಷಣೆಗೋಸ್ಕರ ಎಲ್ಲೆಲ್ಲಿ ಮಂಟಪಗಳಿದೆ ಅಲ್ಲೆಲ್ಲ ಅವರಿಗೆ ಅರ್ಚಕರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಹಿಂದೆ 18ನೇ ಶತಮಾನ 17ನೇ ಶತಮಾನದಲ್ಲಿ. ಈಗಿರ್ತಕ್ಕಂಥದ್ದು ಈ ಪುಷ್ಕರಣಿ ನೋಡಿದಾಗ ವಿಜಯನಗರದಲ್ಲಿ ಯಾವ ರೀತಿ ಕಾಲುವೆಯನ್ನ ಉಪಯೋಗಿಸ್ಕೊಂಡಿದ್ರು ಅನ್ನೋದು ಕಾಣುತ್ತೆ. ಆ ಪುಷ್ಕರಣಿಯನ್ನ ನಾವೀಗ ನೋಡೋಣ. ಅದರ ಸುತ್ತಲೂ ನೃತ್ಯಗಾತಿಯರು, ತಪಸ್ವಿಗಳು, ಯೋಗಿಗಳು ತಪಸ್ಸು ಮಾಡತಕ್ಕಂಥದ್ದು, ಒಂದು ವೃಷಭ ನೀರನ್ನು ಕುಡಿತಾ ಇರತಕ್ಕಂಥದ್ದು, ಬಿಲ್ಲುಗಾರಿಕೆ ವಿದ್ಯೆ, ವಾದ್ಯ ನೃತ್ಯ ಅದೆಲ್ಲವನ್ನು ತೋರಿಸ್ತಾ ಇದ್ದಾರೆ. ಸುತ್ತಲೂ ತೊಟ್ಟಿಗಳನ್ನು ಮಾಡಿ ಅದರಲ್ಲಿ ನೀರು ತುಂಬಿಸ್ತಾ ಇರತಕ್ಕಂಥದ್ದು, ಹಂಸ ಪಕ್ಷಿಗಳು ಆ ನೀರಿನಲ್ಲಿ ವಿಹರಿಸ್ತಾ ಇರತಕ್ಕಂಥ ದೃಶ್ಯಗಳೆಲ್ಲ ಇಲ್ಲಿ ಬಿಡಿಸಲ್ಪಟ್ಟಿದೆ. ಉಬ್ಬು ಶಿಲ್ಪಗಳನ್ನಾಗಿ ಕೆತ್ತಿ ಅವರು ಅಳವಡಿಸಿದ್ದಾರೆ. ವಿಶೇಷವಾಗಿ ಒಂದು ಏಡಿಯನ್ನು ಕೆತ್ತಿದ್ದಾರೆ. ಕೆಳಗಡೆ ಮೀನಿನ ದೃಶ್ಯಗಳಿದೆ. ಒಂದು ಕಡೆ ಕಪ್ಪೆಯನ್ನು ಕೂಡ ನಾವು ನೋಡಬಹುದು. ಕಪ್ಪೆಯನ್ನ ಹಂಪಿ ದೃಶ್ಯದಲ್ಲಿ ಕೆತ್ತಿರೋದು ಬಹಳ ಕಮ್ಮಿ ಇದೆ. ಬಹಳಷ್ಟು ಕಡೆ ಎಲ್ಲೂ ಹಂಪಿಯಲ್ಲಿ ಕಪ್ಪೆ ಚಿತ್ರಗಳು ಕಂಡು ಬರೋದಿಲ್ಲ. ವಿಶೇಷವಾಗಿ ಕಪ್ಪೆ ಚಿತ್ರ ಇಲ್ಲಿ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಯಾವ ರೀತಿ ನೀರನ್ನು ಆಗಿನ ಕಾಲದಲ್ಲಿ ಪಂಪ್ ಸೆಟ್ ಇಲ್ಲದೆ ಇದ್ರೂ ಕೂಡ ನೀರನ್ನು ಒಂದು ವ್ಯವಸ್ಥಿತವಾಗಿ ತಗೊಂಡು ಬರೋ ರೀತಿ ಒಳಗೆ ಮಾಡಿದ್ದಾರೆ. ಅವರ ಒಂದು ಸಾಹಸಕ್ಕೆ ಮೆಚ್ಚಬೇಕಾದದ್ದೇ. ಆ ಒಂದು ಸಾಹಸಿಗಳ ಒಂದು ಪ್ರಯತ್ನ ಇವಂತಹ ಒಂದು ದೇವಸ್ಥಾನಗಳನ್ನು ಇವತ್ತು ಪವಿತ್ರವಾಗಿ ಉಳಿಸಿದವೆ.